ಅಸ್ತಿತ್ವನೇ ಕಳ್ಕೊಳ್ಳೋ ಪೊಸಿಷನ್ ಬಂದ್ಬಿಟ್ಟು ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿದ್ದೀರಾ. ಕ್ಲಿಯರ್ ಆಗಿ ಗೊತ್ತಾಗಿದೆ. ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ 19 ಸೀಟ್ ಬಂದಿದ್ದೀರಾ. ನೀವು ಬೇರೆ ಬಗ್ಗೆ ಮಾತಾಡಿ ಏನ್ ನೈತಿಕತೆ ಇದೆ ನಿಮಗೆ? ನೀವೆಷ್ಟು ಬಂದಿದ್ದೀರಿ? ಡೆಲ್ಲಿಲಿ ಎಷ್ಟು ಗೆದ್ದಿದ್ದೀರಿ? ಎಂಪಿ ಡೆಲ್ಲಿಲಿ ನಾವು ಎಷ್ಟು ಎಂಪಿ ಗೆದ್ದಿದ್ದೀರಿ ಹೇಳಿ? ಡೆಲ್ಲಿಲಿ ಎಂಎಲ್ಎ ಎಲೆಕ್ಷನ್ ಎಂಪಿ ಕೇಳ್ತಾ ಇದ್ದೀವಿ. ನೀವು ಕರ್ನಾಟಕದ ಮಾತಾಡ್ತಾ ಇದ್ದೀರಿ. ಕೇಳಿ, ನಿಮ್ಗೆ ಎಷ್ಟು ವಯಸ್ಸು ಅಂದ್ರೆ ನಾನು ರಾಜ್ಕುಮಾರ್ ಅಂತೀರಾ? ನಾವೇನ್ ಕೇಳ್ತೀವಿ ಅದು ಉತ್ತರ ಕೊಡಿ. ನಾವು ಮಾತಾಡ್ತಾ ತಮ್ದಿನ್ನೇನ್ರಿ? ಅವತ್ ನೋಡಿದ್ರೆ ಕಾಂಗ್ರೆಸ್ ಬೈದು ಭ್ರಷ್ಟಾಚಾರಿಗಳು ಅಂತ ಪದದ ಅರ್ಥ ಗೊತ್ತಿಲ್ಲ. ನಿಮ್ಮತ್ರ ಏನ್ರಿ ಮಾತಾಡ್ತೀರಿ? ಅಲ್ಲರಿ ಹಂಗಾರೆ ಭ್ರಷ್ಟಾಚಾರಿಗಳು ನೀವು ಭ್ರಷ್ಟಾಚಾರಿಯಿಂದ ಅವ್ರ ಜೊತೆ ಸಖ್ಯ ಬೆಳೆಸ್ತೀರಾ ಅಂದ್ರೆ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ. ಇವತ್ತು ನಮಗೆ ದೇಶ ಉಳಿಬೇಕು, ಇವತ್ತು ನಮಗೆ ದೇಶ ಉಳಿಬೇಕು. ನಿಮಗೆ ಭ್ರಷ್ಟಾಚಾರ ಜೊತೆ ಕೈ ಒಂದ್ ನಿಮಿಷ ರಾಜುಗೌಡ ಅವರೇ ಒಂದೇ ನಿಮಿಷ ಸರ್ ಅಶೋಕ್ ಅವರೇ ಓಕೆ ಟೈಮ್ ಅಪ್ ಒಂದ್ ನಿಮಿಷ ಅಶೋಕ್ ಅವರೇ ಎಕ್ಸಿಟ್ ಪೋಲ್ ಕಡೆ ಬರೋಣ ದಯವಿಟ್ಟು ರಾಜುಗೌಡ ಅವರೇ ಎಕ್ಸಿಟ್ ಪೋಲ್ ಕಡೆ ಬನ್ನಿ. ಎಕ್ಸಿಟ್ ಪೋಲ್ ನಂಬರ್ ಕಡೆ ಬಗ್ಗೆ ಮಾತಾಡಿ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ದೇಶ ಉಳಿಸೋದು ಎಕ್ಸಿಟ್ ಪೋಲ್ ಬಗ್ಗೆ ಮಾತಾಡೋಣ ಸರ್. ಒಂದ್ ನಿಮಿಷ ಎಕ್ಸಿಟ್ ಪೋಲ್ ಬಗ್ಗೆ ಮಾತಾಡೋಣ. ಎಕ್ಸಿಟ್ ಪೋಲ್ ಬಗ್ಗೆ ಎಡಳ್ಳಿ ಅವ್ರಿಗೆ ಒಂದೊಂದು ಪ್ರಶ್ನೆ ಇದೆ. ಕಾಂಗ್ರೆಸ್ ಇವ್ರಿಗೆಲ್ಲವರೆಗೂ ಭ್ರಷ್ಟಾಚಾರದಲ್ಲಿ ಎಲೆಕ್ಷನ್ ಬಾಂಡ್ ಬಗ್ಗೆ ಒಂದ್ ನಿಮಿಷ ಎಲೆಕ್ಷನ್ ಬಾಂಡ್ ಬಗ್ಗೆ ಚರ್ಚೆಗಳು ಆಗೋಗಿದೆ. ಈಗ ಬೇಡ ಒಂದ್ ನಿಮಿಷ ಸರ್. ಆಮ್ ಆದ್ಮಿ ಒಂದು ಪ್ರಶ್ನೆ ಇದೆ ಸರ್. ಒಂದ್ ನಿಮಿಷ ರಾಜುಗೌಡ್ರೆ ಸೈಲೆಂಟ್ ಆಗಿರ ಕೇಳಿ. ಒಂದ್ ನಿಮಿಷ ಓಕೆ ರಾಜುಗೌಡ್ರೆ ಬರ್ತೀವಿ. ಇಲ್ಲ ಹೇಳ್ತೀನಿ ಕೇಳಿ. ಭ್ರಷ್ಟಾಚಾರಿ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ತೆಗೆದವರು ಇವತ್ತು ಭ್ರಷ್ಟಾಚಾರಿಗಳೇ ಸಖ್ಯ ಮಾಡಿದಾರಲ್ಲ ಅವರು. ಒಂದ್ ನಿಮಿಷ ಇವತ್ತು ಡೆಲ್ಲಿನಲ್ಲಿ ಏನ್ ಚರ್ಚೆ ಆಗ್ತಾ ಇದೆ, ಈ ಎಕ್ಸಿಟ್ ಪೋಲ್ ಹೊರಬಿದ್ದ ಬಳಿಕ ಡೆಲ್ಲಿ ಮಟ್ಟದಲ್ಲಿ ಏನ್ ಚರ್ಚೆ ಆಗ್ತಾ ಇದೆ ಅಂತೇಳಿ ನನ್ನ ಸಹೋದರಿ ರಂಜಿತ್ ಡೆಲ್ಲಿ ಸ್ಟುಡಿಯೋಯಿಂದ ಲೈವ್ ನಲ್ಲಿ ಜಾಯ್ನ್ ಆಗಿದ್ರೆ. ರಂಜಿತ್, ದೆಹಲಿ ಅಂಗಳದಲ್ಲಿ ಏನ್ ಚರ್ಚೆ ಆಗ್ತಾ ಇದೆ ಈಗ ಈ ಒಂದು ಎಕ್ಸಿಟ್ ಪೋಲ್ ನಂಬರ್ ಹೊರಬಿದ್ದ ಬಳಿಕ?
ಎಸ್ ನಾಗೇಂದ್ರ ಬಾಬು, ಬಹಳ ಪ್ರಮುಖವಾಗಿ ರಿಪಬ್ಲಿಕ್ ಮ್ಯಾಟ್ರಿಕ್ಸ್ ಮತ್ತೆ ಪಿ ಮಾರ್ಕ್ ಸಮೀಕ್ಷೆಯಲ್ಲಿ NDA ಮೈತ್ರಿಕೂಟ ಈ ಬಾರಿ ಬಹುಮತದೊಂದಿಗೆ ಅಧಿಕಾರವನ್ನ ರಚನೆ ಮಾಡುತ್ತೆ ಅನ್ನೋ ಲೆಕ್ಕಾಚಾರ ಯಾವಾಗ ಹೊರಬಿತ್ತೋ ಚುನಾವಣೋತ್ತರ ಸಮೀಕ್ಷೆಗಳ ನಂತರ ಈಗ ಬಿಜೆಪಿ ಏನು ಆರಂಭದಲ್ಲಿ ಹೇಳಿತ್ತು 400 ಫಾರ್ ನಮ್ಮ ಗೌರ್ಮೆಂಟ್ ಮಾಡುತ್ತೆ ಅನ್ನೋದನ್ನ ಏನು ಹೇಳಿತ್ತು, ಈ ಬಾರಿಯೂ ಕೂಡ ಇಂಪ್ರೂವ್ಮೆಂಟ್ ಇದ್ದಂಗೆ ಕಾಣಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಮೋದಿ ಅವರ ಮೇನಿಯಾ ಇಡೀ ದೇಶದಲ್ಲಿ ಇದೆ ಅನ್ನುವ ಲೆಕ್ಕಾಚಾರ ಅಥವಾ ಚರ್ಚೆ ಮೊದಲಾಗಿದೆ. ಇನ್ನು ನಾವು ದಕ್ಷಿಣ ಭಾರತದ ವಿಚಾರಕ್ಕೆ ಬಂದ್ರೆ ನಾಗೇಂದ್ರ ಬಾಬು, ಸುಮಾರು 6 ರಾಜ್ಯಗಳು, ಅದರಲ್ಲಿ ಈ ಬಾರಿ ಕರ್ನಾಟಕ ಅಲ್ಪ ಮಟ್ಟಿಗೆ ಈ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳಿಂದ ಅಲ್ಪ ಮಟ್ಟಿಗೆ ತನ್ನ ಸ್ಥಾನವನ್ನು ಕಳೆದುಕೊಂಡರೂ ಕೂಡ ದಕ್ಷಿಣ ಭಾರತದ ಇನ್ನುಳಿದಂಥ 5 ರಾಜ್ಯಗಳಲ್ಲಿ NDA ಮೈತ್ರಿಕೂಟ ಒಂದು ಪ್ರೋಗ್ರೆಸ್ ಲೆವೆಲ್ ಅನ್ನ ಕಂಡುಕೊಳ್ತಾ ಇದೆ ಅನ್ನೋದು ಈಗ ದೆಹಲಿ ಮಟ್ಟದಲ್ಲಿ ಆಗ್ತಿರುವಂತ ಚರ್ಚೆ. ಇನ್ನು ಸಾಂಪ್ರದಾಯಿಕ ರಾಜ್ಯಗಳಾಗಿರಬಹುದು ಉತ್ತರ ಪ್ರದೇಶ, ಗುಜರಾತ್, ರಾಜಸ್ಥಾನ, ಇನ್ನುಳಿದಂಥ ಬಿಹಾರ, ಈ ರಾಜ್ಯಗಳಲ್ಲಿ ಹೇಗೂ ಸಾಂಪ್ರದಾಯಿಕವಾಗಿ NDAಗೆ ಭದ್ರವಾಗಿರುವಂಥ ಆ ರಾಜ್ಯಗಳು ಅದೇ ರೀತಿಯಾಗಿ ಕಂಟಿನ್ಯೂ ಈ ಬಾರಿಯೂ ಕೂಡ ಉತ್ತಮವಾದಂಥ ಗಳಿಕೆಯನ್ನ ಕಂಡುಕೊಳ್ಳುತ್ತೆ ಅನ್ನೋದು ಈಗ ದೆಹಲಿ ಮಟ್ಟದ ಚರ್ಚೆ. ಇನ್ನು ಪಶ್ಚಿಮ ಬಂಗಾಳಕ್ಕೆ ಹೋದ್ರೆ ಟಗ್ ಆಫ್ ವಾರ್ ಫೈಟ್ ನಂತಿರುವಂಥ ಪಶ್ಚಿಮ ಬಂಗಾಳ TMC ಮತ್ತೆ ಬಿಜೆಪಿ ನಡುವೆ ಈ ಬಾರಿ ಅಂತೂ ಒಂದು ಹಂತಕ್ಕೆ ಬಿಜೆಪಿ ಮುನ್ನಡೆಯನ್ನ ಸಾಧಿಸುತ್ತೆ, ತನ್ನ ಗಳಿಕೆಯನ್ನ ಹೆಚ್ಚಿಸಿಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆಗಳು ಕಂಡು ಬರ್ತಾ ಇದೆ. ಇನ್ನು ಆಸ್ ಯೂಶುವಲ್ ನಾವು ನೋಡ್ತಾ ಹೋಗಿದ್ರೆ ತಮಿಳುನಾಡಿನಲ್ಲಿ ನಾವು ಗಮನಿಸ್ತಾ ಇದ್ದಂಗೆ ಅಲ್ಲಿ ಅಣ್ಣಾಮಲೈ ಅವರು ಪಕ್ಷ ಸಂಘಟನೆಯನ್ನ ಮಾಡಿರುವಂತ ರೀತಿ, ಅದರ ಜೊತೆಗೆ ಅಣ್ಣಾಮಲೈ ಅವರ ಒಂದು ವರ್ಚಸ್ಸು ಸೇರಿದಂತೆ ಕೇರಳದಲ್ಲೂ ಕೂಡ ಈ ಬಾರಿ ಬಿಜೆಪಿ ತನ್ನ ಅಕೌಂಟ್ ಅನ್ನ ಓಪನ್ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ. ಕಳೆದ ಬಾರಿ ನಾವು ನೋಡಿದ್ರೆ ಟೋಟಲ್ ಆಗಿ 130 ಕ್ಷೇತ್ರಗಳು, ದಕ್ಷಿಣ ಭಾರತದ ಸುಮಾರು 130 ಕ್ಷೇತ್ರಗಳಲ್ಲಿ 29 ಕ್ಷೇತ್ರಗಳನ್ನ ಗೆಲ್ಲುವಲ್ಲಿ ಮಾತ್ರ ಬಿಜೆಪಿ ಯಶಸ್ಸು ಕಂಡಿತ್ತು. 400ರ ಹತ್ತಿರ ಹೋಗಬೇಕು ಅನ್ನೋದಾದ್ರೆ ಬಿಜೆಪಿ ಅರ್ಧಕ್ಕರ್ಧ ಆದ್ರೂ 60 ಕ್ಷೇತ್ರಗಳನ್ನಾದ್ರೂ ಟಾರ್ಗೆಟ್ ಮಾಡಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಕೇಂದ್ರದ ಮೋದಿ ಆದಿಯಾಗಿ, ಅಮಿತ್ ಶಾ ಆದಿಯಾಗಿ, JP ನಡ್ಡಾ ಆದಿಯಾಗಿ ಹಿರಿಯ ನಾಯಕರುಗಳು ಬಂದು ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಪ್ರಚಾರ ಮಾಡಿದ್ದನ್ನು ನಾವು ಕಂಡಿದ್ದೀವಿ. ಈಗ ಅದಕ್ಕೆ ಅನುಗುಣವಾಗಿ ದಕ್ಷಿಣ ಭಾರತದಲ್ಲಿ ಸ್ವಲ್ಪ ಇಂಪ್ರೂವ್ ಇದೆ. ಪಕ್ಷ ಸಂಘಟನೆಯ ಜೊತೆಗೆ NDA ಮೈತ್ರಿಕೂಟ ಒಂದಿಷ್ಟು ಗಳಿಕೆಯನ್ನ ಹೆಚ್ಚಿಸಿಕೊಂಡಿದೆ ಅನ್ನೋ ಲೆಕ್ಕಾಚಾರ ಈಗ ದಿಲ್ಲಿ ಮಟ್ಟದಲ್ಲಿ ಕಂಡು ಬರ್ತಾ ಇದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ರಂಜಿತ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತೊಂದು ಕಡೆ ಈಗ ಎಕ್ಸಿಟ್ ಪೋಲ್ನ ಒಂದಷ್ಟು ಪರ್ಸೆಂಟೇಜ್ಗಳನ್ನ ನೋಡ್ತಾ ಹೋದರೆ ಅಲ್ಲಿ ನಮಗೆ ಕ್ಯಾಸ್ಟ್ ವೈಸ್ ವೋಟ್ ಶೇರ್ ಯಾವ ರೀತಿಯಾಗಿ ಆಗಿದೆ. ಪ್ರಮುಖವಾಗಿ ಗ್ಯಾರಂಟಿ ಕೊಟ್ಟ ಬಳಿಕ ಕಾಂಗ್ರೆಸ್ಗೆ ಮಹಿಳೆಯರ ವೋಟ್ ಸಿಕ್ಕಿದೆಯಾ, ಆ ಒಂದು ಪರ್ಸೆಂಟೇಜ್ ಹೇಗಿದೆ, ಜೊತೆಗೆ ಯಾವ ಏಜ್ನವರು ಯಾವ ಒಂದು ಪಕ್ಷದ ಕಡೆ ಒಲವನ್ನು ತೋರಿಸಿದ್ದಾರೆ ಅಂತೇಳಿ ಆ ಒಂದು ವಿಚಾರವಾಗಿ ಚರ್ಚೆನ ಮುಂದುವರಿಸ್ತಾ ಹೋಗ್ತೀನಿ.